ಇಕ್ಕಟ್ಟಾಗ್ತಿತ್ತು. ಇವಾಗ ಚೆನ್ನಾಗಿದೆ. ಮತ್ತೆ ಅವ್ರ ಜೀವನ ಹೇಗೆ ಮೇಡಮ್? ಅವ್ರ ಜೀವನನೂ ಕಷ್ಟ ಇದೆ, ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ. ಯಾವ ಥರ adjust? ಅವ್ರೆಲ್ಲ ಹೋಗ್ತಾರೆ? ಅವ್ರ ಜೀವನ ಮಾಡ್ಬೇಕು, ಅದು ಕಷ್ಟನೂ ಇದೆ ಪಾಪ. ಅವ್ರಿಗೂ ಕಷ್ಟ ಇದೆ, ಈಗ ನಡೆ ಸಾರ್ವಜನಿಕರಿಗೂ ಕಷ್ಟ ಇದೆ. ಎಲ್ಲ ಆದ್ರೂ ಹೆಂಗಿದ್ರು ನಡೀತಿತ್ತು, ಫುಟ್ಪಾತ್ ಇದ್ರು ನಡೀತಿತ್ತು, ಫುಟ್ಪಾತ್ ಇಲ್ಲ ಅಂದ್ರೂ ನಡೀತಿತ್ತು. ಆರಾಮ ಈಗ ನೋಡಿ ಅಷ್ಟು ದೊಡ್ಡ ದೊಡ್ಡ ಮರಗಳಿದಾವೆ. ಪಾಪ ಅವರು ಅಷ್ಟು ಲೈನಲ್ಲಿ ಅವರು ಒಂದು ವ್ಯಾಪಾರ ಅಂತ ಮಾಡ್ತಾ ಇದ್ದಾರೆ. ಸಡನ್ ಆಗಿ ಇವಾಗ ಎಲ್ಲ ತೆಗಿಸ್ಬಿಟ್ಟು ನೋಡಿ ಅವರೆಲ್ಲ ಅಂಗಡಿಲಿರೋರೆಲ್ಲ ಬೀದಿ ಬಂದಿದ್ದಾರೆ. ಹೌದು, ಕಷ್ಟ ಇದೆ ಪಾಪ. ಅವ್ರ ಜೀವನನೂ ಕಷ್ಟ, ಅವ್ರು ಅದರಲ್ಲೇ ಜೀವನ ಮಾಡಬೇಕು ಅಂದಾಗ ಅದು ಕಷ್ಟ ಇದೆ ಅಲ್ವಾ. ಎರಡಕ್ಕೂ ಅನ್ಕೊಂಡ್ರೆ ಎರಡಕ್ಕೂ ಅಡ್ಜಸ್ಟ್ ಮಾಡಿ ಜೀವನ ಮಾಡಿಸ್ಬೇಕು, ಗೌರ್ಮೆಂಟ್ ಆದ್ರೂ ಅಷ್ಟೇ, ಯಾರಾದ್ರೂ ಅಷ್ಟೇ. ಈಗ ನಾವು ಮಾರ್ಕೆಟ್ಗೆ ಅಂತ ಬರ್ತಾ ಇದ್ದಿದ್ದೆ, ಕೆಲವೊಂದು ಫುಟ್ಪಾತ್ ಅಲ್ಲಿ ಎಲ್ಲ ಕಡಿಮೆ ರೇಟಲ್ಲೂ ಸಿಗುತ್ತೆ, ಅಂಗಡಿಗಳಿಗೆ ಹೋಗಿದ್ದ ಫುಟ್ಪಾತ್ ಅಲ್ಲಿ ಕಡಿಮೆ ಇರುತ್ತೆ ಅಂತಾನೆ ಬರ್ತಿದ್ವಿ. ಈಗ ಸ್ವಲ್ಪ ಈಗ ನಡೆಯಕ್ಕೆ ಆಗ್ತಿದೆ ಪಾಪ, ಅವ್ರ ಜೀವನನೂ ನಡಿಬೇಕಲ್ವಾ. ನೋಡ್ಬೇಕಾಗಿತ್ತಲ್ಲ ಸರ್ಕಾರ ಯಾಕೆ ನೋಡುವಂಗೆ ಒಂದು ಓವರಾಗಿ ಅಂದ್ರೆ ಆತರ ಪಟ್ಟು ನಿರ್ಧಾರ ತಗೊಂಡು ಅನ್ಸ್ಲಿಲ್ಲ ನನಗೆ. ಹೌದು ಅಲ್ವಾ? ಈಗ ಜೀವನ ಅವ್ರದ್ದು ಜೀವನ ನಡಿಬೇಕು, ನಮ್ದು ಜೀವನಗಳು ನಾವು ಇಲ್ಲೇ ತಗೊಂಡು ಹೋಗ್ತಿದ್ವಿ, ಒಂದೊಂದ್ಸಲ ಆಗ್ತಿತ್ತು. ತಾನೇ ಅವ್ರ ಚಿಂತೆ ಏನಿದೆ ನಮ್ಗೆ ಗೊತ್ತಿಲ್ಲ. ಆದರೆ ತುಂಬ ಬಡವರಿಗೆ ತುಂಬ ಕಷ್ಟನೇ ಆಯಿತು. ಈಗ ನೀವೆಲ್ಲ ಏನಕ್ಕೆ ಬರ್ತೀರಾ ಮಾರ್ಕೆಟ್ಗೆ? ಮಾರ್ಕೆಟಿಗೆ ಸಹಾಯದಿಂದ ಐಟಮ್ಸ್ ಇಸ್ಕೊಂಡು ಹೋಗಕ್ಕೆ ಬರೋದು. ಕಮ್ಮಿ ಇದೆ ಅಂತ ಅಂತಾನೆ ಹೌದು ಹೌದು, ನಾವೆಲ್ಲ ಮಾಲ್ಗೆ ಹೋಗಿ ತಗೊಳ್ಳೋಷ್ಟು ನಮಗೆ ಕೆಪಾಸಿಟಿ ಇಲ್ಲ. ಕೆಪಾಸಿಟಿ ಇಲ್ಲ. ಇಲ್ಲಿ ಕಮ್ಮಿ ಸಿಗುತ್ತೆ ಅಂತಾನೆ ಬರ್ತೀವಿ. ಹೌದು ಅಲ್ವಾ? ಹೌದು ಏಕಾಏಕಿ ನೀವು ತೆರವು ಮಾಡ್ಬಿಟ್ರೆ ನಮ್ಮಂತವ್ರು ಎಲ್ಲಿ ಹೋಗ್ಬೇಕು? ಹೌದು ಅಲ್ವಾ? ಹೌದು. ಹೇಳಿ, ಸರ್ಕಾರಕ್ಕೆ ಏನ್ ಹೇಳ್ತೀರಾ? ಸರ್ಕಾರಕ್ಕೆ ಏನು ಹೇಳಬೇಕಂದ್ರೆ ಅವರು ಯೋಚನೆ ಮಾಡಬೇಕು. ನಾವೇನು ಹೇಳೋದು? ನಾವು ಹೇಳಿದ್ರೆ ಅವ್ರು ಕೇಳ್ತಾರಾ? ನಾವು ಹೇಳಿದ್ರೆ ಅವ್ರು ಕೇಳ್ತಾರ ಮೇಡಮ್? ನಾವು ಸಾರ್ವಜನಿಕರು ಸರ್, ನಾವೆಲ್ಲ ಜನ ಸೇರಿ ನಿಂತ್ಕೊಂಡು ಒಂದು ತೀರ್ಮಾನಕ್ಕೆ ಬಂದರೆ ಅವ್ರು ಕೇಳ್ಬೋದು. ಆದರೆ ತುಂಬ ಜನಕ್ಕೆ ಹೊಟ್ಟೆ ಹೊಡೆದಂಗೆ ಆಯಿತು ಅಲ್ವಾ? ಎಷ್ಟೋ ಜನ ಬಡ ಜನಕ್ಕೆ ಹೊಟ್ಟೆ ಹೊಡೆದಂಗೆ ಆಯಿತು ಅಲ್ವಾ? ಎಷ್ಟೋ ಜನ ಜೀವನ ಮಾಡ್ತಾಯಿದ್ರು, ಅವರೆಲ್ಲ ಏನು ಮಾಡ್ತಾರೆ ಹೇಳಿ? ಇವಾಗ ಎಷ್ಟೋ ಅಂಗಡಿಗಳು ಹೊಡೆದಾಕ್ಬಿಟ್ರು. ಎಷ್ಟೋ ವರ್ಷಗಳಿಂದ ಜೀವನ ಮಾಡ್ತಾಯಿದ್ರು, ಅವರೆಲ್ಲ ಇವಾಗ ಏನು ಮಾಡ್ತಾರೆ ಹೇಳಿ? ಒಂದು 200 ರೂಪಾಯಿಗೆ ಏನೋ ಮಾರ್ಕೋತಿದ್ರು, ಇವಾಗ 50 ರೂಪಾಯಿಗೆ ಮಾರ್ಬೇಕಾಗುತ್ತೆ. ಹೌದು, ಲಾಸ್ ಜೀವನನೇ ಲಾಸ್. ಇವಾಗ ಎಲ್ಲ ಬಂಡವಾಳ ಹಾಕಿ ಪಾಪ ಒಂದು ಶಾಪ್ ಅಂತ ಮಾಡ್ಕೊಂಡಿರ್ತಾರೆ. ಇವತ್ತೇನಿಲ್ಲ, ಏನೂ ಇಲ್ಲ ಇವತ್ತು. ಇವಾಗ ಮಳೆ ಬಂತಂದ್ರೆ ಎತ್ಕೊಂಡು ಹೋಗ್ಬೇಕಲ್ವಾ? ಕೆಲವು ದಿವಸ ಸರ್ಕಾರ ಒಂದು ಹಂತಕ್ಕೆ ತಂದಮೇಲೆ ರೋಡು, ಆ ಅಂಗಡಿಗಳು ಎಲ್ಲ ಒಂದು ವ್ಯವಸ್ಥೆ ಮಾಡಿದ ಮೇಲೆ ಆಮೇಲೆ ಅವ್ರಿಗೇನೋ ಒಂದು ಅಂಗಡಿ ಅಂತ ಮಾಡ್ಕೋಬೋದು. ಅವ್ರು ಮಾಡ್ಕೊಡ್ತಾರೆ ಅಂತೀರಾ? ಮಾಡ್ಕೊಡ್ತಾರೆ. ಸರ್ ಹೇಳ್ತಾ ಇದಾರೆ ಮಾಡ್ಕೊಡಕ್ಕಂತ ಸರ್ಕಾರ, ನಂಬಿಕೆ ಇಟ್ಕೊಳ್ಳಿ. ಅಮ್ಮ ಹೇಳ್ತಾ ಇದಾರೆ. ಮಾಡಿಕೊಡ್ಬೇಕು, ನೀವು ಫೈಟ್ ಮಾಡಿ. ನಾವು ಮೊದಲಿಂದ ಇಲ್ಲಿ ಇಷ್ಟು ವರ್ಷಗಳಿಂದ ನಾವು ಜೀವನ ಮಾಡಿರೋರು, ಇನ್ನು ಮುಂದೆ ಈಗ ಅದು ಇಂಪ್ರೂವ್ಮೆಂಟ್ ಆಗೋವರೆಗೂ, ಇಂಪ್ರೂವ್ಮೆಂಟ್ ಆದಮೇಲೆ ಫೈಟ್ ಮಾಡಿ. ನಮಗೆ ನಮ್ಮ ಜಾಗ ಬಿಟ್ಕೊಡಿ ಸ್ವಾಮಿ, ನಾವು ಜೀವನ ಮಾಡಬೇಕು ಅಂತ ಕೇಳ್ಕೊಳ್ಳಿ. ಸರ್ಕಾರ ಅನ್ನ ಹಾಕೋದಕ್ಕೆ ಇರೋದು, ಓಟ್ ಮಾತ್ರ ಹಾಕ್ತೀರಿ, ಅನ್ನ ಹಾಕಿ ಅಂತ ಕೇಳೋಕ್ಕಾಗಲ್ವ ನೀವು? ಅಲ್ಲ, ಓಟ್ ಹಾಕೋಕೆ ಬಂದಾಗ ಓಟ್ ಹಾಕಿ ಅಂತ ಕೇಳಕ್ಕೆ ಬಂದಾಗ ಬರ್ತಾರೆ. ಇನ್ನೇನು MLA ಎಲೆಕ್ಷನ್ ಬರುತ್ತೆ ನಾಳೆ. ವರ್ಷ ಇಲ್ಲ, 6 ತಿಂಗಳ ಮೇಲೆ ಶುರುವಾಗುತ್ತೆ, ಕ್ಯಾನ್ವಾಸ್ ಎಲ್ಲ ಶುರುವಾಗುತ್ತೆ. ಅವಾಗ ಬರ್ತಾರೆ, ಅವಾಗ ಕೇಳಿ ನಾವು ಹೆಂಗೆ ಜೀವನ ಮಾಡೋದು ಅಂತ ಕೇಳಿ ನೀವು. ಅಷ್ಟು ಮಾತ್ರ ನಾವು ಹೇಳ್ಬೇಕು. ಅದು ನಾವು ಹೇಳ್ಬಾರ್ದು. ಅದು ನಿಮ್ಮ ಸ್ವಯಾರ್ಜಿತ ಹಕ್ಕು, ನಿಮ್ಮ ಹಕ್ಕು ಬಾಧ್ಯತೆ ನಿಮಗೆ ಸೇರಿದ್ದು. ಅಷ್ಟು ಮಾತ್ರ ನಾವು ಹೇಳ್ಬಲ್ಲು. ಥ್ಯಾಂಕ್ ಯು ಮೇಡಮ್. ಇವಾಗ ಸರ್ಕಾರ ಇವಾಗ ಫುಟ್ಪಾತ್ ತೆರವು ಅಂತ ಪಾಪ ಬಡವರು ಹೊಟ್ಟೆ ಮೇಲೆ ಹೊಡಿತಾ ಇದೆ. ಹೌದು, ಅನ್ಸುತ್ತೆ. ಇವ್ರಿಗೆ ಪರ್ಯಾಯವಾಗಿ ಏನಾದ್ರು ಬೇರೆ ಜಾಗ ಮಾಡ್ಕೊಟ್ಬಿಟ್ಟು ಆಮೇಲೆ ತೆರವು ಮಾಡಿಸ್ಬೇಕಾಗಿತ್ತಲ್ವಾ? ಹೌದು, ಮಾಡ್ಕೊಡ್ಬೇಕಾಗಿತ್ತು. ಇಲ್ಲ ಇನ್ನು ಯಾವ್ದನ್ನ ಕಂಪ್ನಿಗಳೆಲ್ಲನ ಅವ್ರಿಗೆ ಕೆಲಸ ಕೊಡಬೇಕಾಗಿತ್ತು.